ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ 2025 ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ನಿಮ್ಗೇನು ಎಕ್ಸಾಮ್ ಇನ್ನೇನು ಹತ್ರ ಬಂತು. ಸೊ ಫೆಬ್ರವರಿ ಎಂಡಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಮುಂಚೆ ನಿಮಗೆ ಈ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಅನ್ನೋದಿದೆ. ಸೊ ಕ್ವಾರ್ಟರ್ಲಿ ಟೆಸ್ಟ್ನೇ ಒಂದು ಬರ್ಡನ್ ಅಂತಲೇ ಅಂದ್ಕೊಳ್ಬಾರ್ದು. ನೋಡಿ, ಅದರಲ್ಲೂ ನಿಮ್ಮ ಸೆಕೆಂಡ್ ಟೆಸ್ಟ್ ಏನಿದೆಯಲ್ಲ, ಇದಕ್ಕೆ ಸಿಲೆಬಸ್ ಅನ್ನೋದು 3 ಚಾಪ್ಟರ್ಸ್ ಏನಿದೆಯಲ್ಲ, ಆ 3 ಚಾಪ್ಟರ್ಸ್ನ ನೀವು 2 ಚಾಪ್ಟರ್ಸ್ನ ಮಾಡ್ಕೋಬೋದು. ಬಿಕಾಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಸ್ ವೆರಿ ವೆರಿ ಈಸಿಯೆಸ್ಟ್ ಚಾಪ್ಟರ್. ಓಕೆ, ಬಿಕಾಸ್ ತುಂಬ ಕಾನ್ಸೆಪ್ಟ್ ಡಿಲೀಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನಿಮಗೆ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟ್ರಲ್ಲಿ. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸಲ್ಲಿ 2 ಕ್ವೆಶನ್ಸೇ ನೀವು ಓದಬೇಕಾಗಿದೆ ಈ ಚಾಪ್ಟ್ರಲ್ಲಿ. ಅದು ಯಾವುದು ಅಂತ ಹೇಗೆ ಅಂತ ಹೇಳ್ತೀನಿ. ಸೊ ಲೆಟ್ ಅಸ್ ಸಿ ದಿಸ್ ಚಾಪ್ಟರ್. ಸೊ ಇದರಲ್ಲಿ ನಿಮಗೆ ಏರಿಯಾನ ಫೈಂಡ್ ಮಾಡಬೇಕಾಗತ್ತೆ ಯೂಸಿಂಗ್ ಇಂಟಿಗ್ರಲ್. ಓಕೆ, ಇಂಟಿಗ್ರೇಷನ್. ಸೊ ನೋಡಿ, ಎಕ್ಸಾಂಪಲ್ 1 ಈಸ್ ಎ ಫಿಕ್ಸ್ಡ್ 100% ಕ್ವೆಶನ್. ಓಕೆ, ಖಂಡಿತ 5 ಮಾರ್ಕಲ್ಲಿ ಕೇಳ್ತಾರೆ. ಬಿಕಾಸ್ ನೋಡಿ, ನಾನೇ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ. ಇದರಲ್ಲಿ ಇರೋದು ಈ ಒಂದು ಎಕ್ಸಾಂಪಲ್. ಓಕೆ, ಒಂದು ಎಕ್ಸಾಂಪಲ್ 5 ಮಾರ್ಕಿಗಿದೆ. ನೋಡಿ, ಕ್ವೆಶನ್ ಲೆಂತ್ ನೋಡಿ. ಅದಾದಮೇಲೆ ಈ ಎಲಿಪ್ಸ್ ಒಂದಿದೆ. ಓಕೆ, ಸೊ ಇದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟ್ 8.1 ಎಕ್ಸಸೈಸ್ ಇದೆ. 8.1 ಆದಮೇಲೆ ನಿಮಗೆ ಡೈರೆಕ್ಟ್ಲಿ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಇರೋದು. ಸೊ ನೀವೇ ನೋಡ್ಕೋಬೋದು, ಖಂಡಿತ ಅವರ ಕ್ವೆಶನ್ನ ಕೇಳಲೇಬೇಕು 5 ಮಾರ್ಕ್ಸ್ಗೆ ಚಾಪ್ಟ್ರಿಂದ. ಓಕೆ, ಸೊ ಈ ಚಾಪ್ಟರ್ನ ದಯವಿಟ್ಟು ಕರೆಕ್ಟಾಗಿ 2 ಕ್ವೆಶನ್ ಇದೆ 5 ಮಾರ್ಕಿಗೆ. ಸೊ ಒಂದು ಇದಕ್ಕೆ ಪ್ರಿಪೇರ್ ಆಗಿ, ಇದು ಕೊಟ್ಟಿಲ್ಲ ಅಂದರೆ ಖಂಡಿತ ಇದನ್ನೇ ಕೇಳ್ತಾರೆ. ಸೊ ಇದಕ್ಕೆ ಪ್ರಿಪೇರ್ ಆಗಿ. ಓಕೆ, ಎರಡೂ ಒಂದೇ ಥರನೇ ಇದೆ. ಓಕೆ, ಸ್ವಲ್ಪ ಇಂಡಿಕ್ರೇಟ್ ಮಾಡಬೇಕಷ್ಟು. ದಟ್ ಇಸ್ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತ ಬರುತ್ತೆ ಅದು ಆನ್ಸರ್. ಓಕೆ, ಸೊ ತುಂಬ ಸಿಂಪಲ್ ಇದೆ. ಸ್ವಲ್ಪ ಟೈಮ್ ಕೊಟ್ಟರೆ ಮ್ಯಾಕ್ಸಿಮಮ್ ನೀವು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರೆ 5 ಮಾರ್ಕ್ ಗ್ಯಾರಂಟಿ. ಓಕೆ, ಇದನ್ನು ಯೂಸ್ ಮಾಡ್ಕೊಂಡು ನೀವು ಏರಿಯಾನ ಫೈಂಡ್ ಮಾಡಬೇಕಾಗತ್ತೆ. ಸೊ ಅದರ ಅಪ್ಲಿಕೇಶನೇ ಇದು 2 ಕ್ವೆಶನ್ 1 and 2. ಓಕೆ, 1 is for ಎಲಿಪ್ಸ್ಗೆ 2 ಇದೆ. ಅದಾದಮೇಲೆ 3 and 4 MCQಸಲ್ಲಿ ಕೇಳಬಹುದು. ಅದಾದಮೇಲೆ ಮಿಸಲೇನಿಯಸ್ ಎಕ್ಸಾಂಪಲಲ್ಲಿ 2 ಕ್ವೆಶನ್ ಇರೋದು. ಸೊ ಈ ಕ್ವೆಶನ್ ಒಂದು, ಅದಾದಮೇಲೆ ಈ ಟ್ರಿಗ್ನೋಮೆಟ್ರಿ ಇದೊಂದು. ಸೊ ಫೋರ್ ಕ್ವೆಶನ್ಸಲ್ಲಿ ನಿಮ್ಗೆ ಇಡೀ ಚಾಪ್ಟರೇ ಮುಗಿದೋಗುತ್ತೆ. ಸೊ ನೀವೇ ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಪ್ರಿಪೇರ್ ಆಗಿ. ಸೊ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು. ಎಕ್ಸಾಮ್ಗೂ ಅಷ್ಟೇ ನೀವು 5 ಮಾರ್ಕಲ್ಲಿ ನೀವು 4 to 5 ಕ್ವೆಶನ್ಸ್ ಅಟೆಂಡ್ ಮಾಡಬೇಕಾಗತ್ತೆ. ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಅಂಥ ಆಪ್ಷನ್ಸಲ್ಲಿ ಇಂಥ ಕ್ವೆಶನ್ಸನ್ನು ನೀವು ಪ್ರಿಪೇರ್ ಆದರೆ ಗ್ಯಾರಂಟಿ ಬಂದೇ ಬರುತ್ತೆ ಆ ಕ್ವೆಶನ್. ಸೊ ನೀವು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ವಿತೌಟ್ ಹಾರ್ಡ್ ವರ್ಕ್. ಸೊ ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇಷ್ಟನ್ನ ಕರೆಕ್ಟಾಗಿ ರೆಫರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕ್ಯಾನ್ ರಿಯಲಿ ಸ್ಕೋರ್ ವೆಲ್ ಇನ್ ದಿಸ್ ಚಾಪ್ಟರ್. ಇಂಟಿಗ್ರಲ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಇಂಟಿಗ್ರಲ್ ಚಾಪ್ಟರ್ನ ಮೋಸ್ಟ್ ಆಫ್ ದೆಮ್ ಸ್ಕಿಪ್ ಮಾಡ್ತಾರೆ. ಬಿಕಾಸ್ ಬೇರೆ ಆಪ್ಷನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿ ಬಿಡೋರು ತುಂಬ ಜನ ಇದ್ದಾರೆ. ಬಟ್ ದೋಸ್ ಹೂ ವಾಂಟ್ ಟು ಸ್ಕೋರ್ ಔಟ್ ಆಫ್ 4, ದಟ್ ಈಸ್ 100 out of 100, ಎಸ್ಪೆಷಲಿ KCET ಸ್ಟೂಡೆಂಟ್ಸ್ ಇನ್ 100 out of 100 ತೆಗಿಬೇಕು ಅಂತ ಇದೆಲ್ಲ, ಅವ್ರು ಈ ಚಾಪ್ಟರ್ನ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ 2 ಮಾರ್ಕ್ಸ್ 1 ಮಾರ್ಕ್ ಕ್ವೆಶನಲ್ಲಂತೂ ಗ್ಯಾರಂಟಿ ಒಂದು ಕ್ವೆಶನ್ ಬರುತ್ತೆ. ಅದು ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಯಾವ್ಯಾವ ಕ್ವೆಶನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ ಇನ್ ದಿಸ್ ಚಾಪ್ಟರ್. ಮತ್ತು 5 ಮಾರ್ಕ್ ಇಂಪಾರ್ಟೆಂಟ್ ಯಾವುದು, 3 ಮಾರ್ಕ್ ಇಂಪಾರ್ಟೆಂಟ್ ಯಾವುದು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್, ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ವೆಶನ್ಸನ್ನು ಕರೆಕ್ಟಾಗಿ ನೋಡ್ಕೋಬೇಕು ಮತ್ತು ರೂಲ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು ಇದರಲ್ಲಿ. ಓಕೆ, ಸೊ ಇಂಟಿಗ್ರೇಷನ್ ಫಾರ್ಮುಲಾಸ್ ಫಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡಿ, ಈ ಥರ ಎಕ್ಸಾಂಪಲ್ಸಲ್ಲಿ ಇದೆಯಲ್ಲ cos 2x, ಈ ಥರ ಕ್ವೆಶನ್ಸನ್ನೇ ಕೇಳ್ತಾರೆ ಅವರು. ಓಕೆ, ಹೊಸದಾಗಿ ಏನು ಕೇಳೋದು ತುಂಬ ರೇರ್ ಆಗಿದೆ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಮೋಸ್ಟ್ ಆಫ್ ದಿ ಟೈಮ್ ಕೇಳ್ತಾರೆ. ಸೊ ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಸೊ ಇಲ್ಲಿ ನೋಡಿ ಎಲ್ಲ ಅದೇ ರೂಲ್ನ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ. ಓಕೆನಾ, ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಸೊ ಇಲ್ಲಿ ನಿಮಗೆ ನೋಡಿ sin mx tan power 4 root x. ಸೊ ಇಲ್ಲೆಲ್ಲ ನೀವು ಬೇಸಿಕ್ ಐಡೆಂಟಿಟೀಸ್ ಯೂಸ್ ಮಾಡಬೇಕಾಗತ್ತೆ ಕೆಲವೊಮ್ಮೆ. ಓಕೆ, ಸೊ ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ. tan x ಡಿಫ್ರೆನ್ಸಿಯೇಷನ್ ಏನು ಡೈರೆಕ್ಟಾಗಿ MCQಸಲ್ಲಿ ಕೇಳ್ತಾರೆ. ಓಕೆ, ಇದು cot x ಅಷ್ಟೇ, secant x ಅಷ್ಟೇ. ಓಕೆ, ಅದೇ ರೀತಿ cosecant x ಡೈರೆಕ್ಟ್ MCQಸಲ್ಲಿ ಕೇಳ್ತಾರೆ ಇದನ್ನು. ಸೊ ದಯವಿಟ್ಟು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಇವೆಲ್ಲ ಅಷ್ಟೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋತಕ್ಕಂಥದ್ದು. ಸೊ 1 + tan x, ಸೊ ಅದು ಅಷ್ಟೇ. ನೆಕ್ಸ್ಟ್ ಒನ್, ಸೊ ಇಲ್ಲಿ ಅಷ್ಟೇ ಅದರ ಅಪ್ಲಿಕೇಶನ್ ಬೇಸ್ ಮೇಲೆ ಕ್ವೆಶನ್ಸ್ ಇರುತ್ತೆ ಇಲ್ಲಿ. ಓಕೆ, ಸೊ ನೋಡಿ MCQಸ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ MCQಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಂದ್ಸಲ ಅದನ್ನೇ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕ್ವೆಶನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಇಂಟಿಗ್ರೇಷನ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಹೇಗೆ ಮಾಡೋದು. cos square x ಅಂದರೆ ನೀವು 1 + cos 2x/2 ಅಂತ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಸೊ ಆ ರೀತಿ ಶಾರ್ಟ್ಕಟ್ಸ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಯು ಕ್ಯಾನ್ ಲುಕ್ ಹಿಯರ್. ಸೊ ಅದರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ MCQs ಆ್ಯಸ್ ಯೂಶುವಲ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ನೋಡಿ ಈ ಈಕ್ವೇಷನ್ ಇಷ್ಟು ಫಾರ್ಮುಲಾಸ್ ಇದೆಯಲ್ಲ, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಓಕೆ, ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ಹೇಳ್ತಾರೆ. ಪ್ರೂವ್ ಅಂತ 5 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಇಫ್ ಯು ಆರ್ ಟೇಕಿಂಗ್ ದಿಸ್ ಚಾಪ್ಟರ್ ದೆನ್ ಇದನ್ನು ಓದಬೇಕಾಗುತ್ತೆ ಫಾರ್ 5 ಮಾರ್ಕ್. ಓಕೆ,
ಸೊ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಕೊನೆಗೆ ಒಂದು ಕ್ವಶನ್ ಕೂಡ 6 ಮಾರ್ಕ್ಸಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಟು ಫೈಂಡ್ ದಿ ಇಂಟಿಗ್ರಲ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದ್ದರೆ ನೀವು ಅದನ್ನು ಏನು ಮಾಡಬೇಕು, ಸ್ಕ್ವೇರ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಕ್ವೆಶನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ ಯು ಕ್ಯಾನ್ ಸ್ಕೋರ್ ಗುಡ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಆ್ಯಂಡ್ ಇದನ್ನು ನೋಡ್ಕೊಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಸೊ ಈ ಥರ ಕ್ವಶನ್ಸ್ ಎಲ್ಲ ನಿಮಗೆ 1 ಮಾರ್ಕ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಿಂಪಲ್ ಬೇಸಿಕ್ ಐಡೆಂಟಿಟಿ ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥದ್ದು ಹೇಳ್ತಾರೆ ನೋಡಿ. 24 and 25 ಇಸ್ ಆಲ್ಸೋ ಯು ಎಕ್ಸ್ಪೆಕ್ಟೆಡ್ ಫಾರ್ ಯುವರ್ MCQ. ಆ್ಯಂಡ್ ಇಲ್ಲಿ ನೋಡಿ this one by x plus 1, 1 by x plus 2. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಕ್ಸಾಂಪಲ್ 11 ಟೈಪಲ್ಲಿ ನಿಮಗೆ 3 ಅಥವಾ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆನಾ? ಸೊ ಅದಾದಮೇಲೆ ಸೇಮ್ ಅದೇ ಅಷ್ಟೇ, ಇಲ್ಲೂ ಅದೇ ಥರ ಇದೆ. ನೆಕ್ಸ್ಟ್ ಒನ್, ಸೊ ಇವೆಲ್ಲ ಒಂದು ಅದೇ ಟೈಪ್ ಆಫ್ ಮಾಡಲ್ ಕ್ವೆಶನ್ಸ್ ಇದು. ಓಕೆ, ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್ ಇದೆಯಲ್ಲ, ಅದು ಸೇಮ್ ಅದೇ ಥರ, ಸೆಕೆಂಡ್ ಒನ್ನು ಅಷ್ಟೇ. ಸೊ ಆ್ಯಂಡ್ 22 and 24 MCQs ಆರ್ ವೆರಿ ಮಚ್ ಇಂಪಾರ್ಟೆಂಟ್. 21st ಕ್ವೆಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಬೈ ಪಾರ್ಟ್ಸ್ ಈ ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ. f(x) into integral of second function minus integral of second function into differentiation first function. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ನ ಅವರು 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಆ್ಯಂಡ್ log x ಡಿಫ್ರೆನ್ಸಿಯೇಷನ್ ನೆನ್ಪಿಟ್ಕೊಳ್ಳಿ, x(x) ಡಿಫ್ರೆನ್ಸಿಯೇಷನ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. 100% ಒಂದು ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ. e(x) into f(x) plus f(x) integration is e(x) into f(x). ಸೊ ಅದ್ರ ಬೇಸಿಸ್ ಮೇಲೆ ಎಕ್ಸಾಂಪಲ್ಸ್ ಎಲ್ಲ ನೋಡ್ಕೊಳ್ಬೋದು. ಆ್ಯಂಡ್ MCQs 2 ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದೇ ರೀತಿ ನಿಮಗೆ ಇಲ್ಲಿ ಈ ಕ್ವೆಶನ್ಸ್ ಎಲ್ಲ ತುಂಬ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಯೂಸ್ ಆಗುತ್ತೆ ದಿಸ್ ಕ್ವೆಶನ್. ಓಕೆ, ಈ ಕ್ವೆಶನ್. ಓಕೆ, ಕರೆಕ್ಟಾಗಿ ಬೈ ಹಾರ್ಟ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ದಿಸ್ MCQs ಆರ್ ಇಂಪಾರ್ಟೆಂಟ್ ಆ್ಯಸ್ ಯೂಶುವಲ್. ಓಕೆ, ಸೊ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಅಷ್ಟೇ. ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, MCQsಲ್ಲಿ ಕೇಳ್ತಾರೆ. ಸೊ ಆಲ್ ದೀಸ್ ಕ್ವೆಶನ್ಸ್ ಆರ್ MCQsಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ನೀವು ಇದನ್ನು ನೋಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ನೋಡಿ, 9th and 10th MCQsನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈ ಪ್ರಾಪರ್ಟೀಸ್ ಏನಿದೆಯಲ್ಲ, ದಿಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇದನ್ನು ಅವರು 6 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಇವೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಚಾಪ್ಟರಲ್ಲಿ ಓದ್ಬೋದು. ಸೊ ದಟ್ಸ್ ಹೌ ಇಲ್ಲಿ ಕ್ವೆಶನ್ ಜಾಸ್ತಿ ಇದೆ. ಸೊ ದಟ್ ಇಫ್ ಯು ಆರ್ ಏಮಿಂಗ್ ದಿಸ್ ಚಾಪ್ಟರ್, ಏಮ್ ಫಾರ್ ದಿ ಬೆಸ್ಟ್. ಓಕೆ, ಸೊ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅಂದರೂ ಈ ಥರ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶನ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲ್ವ್ ಮಾಡಿಕೊಂಡ್ರೆ ಯು ಕ್ಯಾನ್ ಡೂ ವೆಲ್ ಇನ್ ದಿಸ್ ಚಾಪ್ಟರ್. ಓಕೆ, ವಾಟ್ ಐ ಸಜೆಸ್ಟ್ ಇಸ್ ಫಾರ್ ಯುವರ್ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ನೀವು ಸ್ವಲ್ಪ ಎಫರ್ಟ್ ಹಾಕಿ. ಫೈನಲ್ ಎಕ್ಸಾಮಿಗೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು 5 ಮಾರ್ಕ್ ಕ್ವೆಶನ್ಸ್ ಎಲ್ಲ, ಬಟ್ ಯಾವುದೇ ಕಾರಣಕ್ಕೂ 1 ಮಾರ್ಕ್ MCQs ಟೈಪ್ ಕ್ವೆಶನ್ನ ಸ್ಕಿಪ್ ಮಾಡಲೇಬೇಡಿ. ಓಕೆ, ದೋಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಬಿಗ್ ಚಾಪ್ಟರ್. ಓಕೆ, ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಇದೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಫಸ್ಟ್ ಆರ್ಡರ್ ಮತ್ತು ಪವರ್ ಆಫ್ ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಅದು ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಅದನ್ನು MCQsಲ್ಲಿ ಕೇಳ್ತಾರೆ, ಮತ್ತು 1 ಮಾರ್ಕ್ ಕ್ವೆಶನ್ ಫಿಲ್ ದ ಬ್ಲ್ಯಾಂಕ್ಸಲ್ಲೂ ಕೇಳಬಹುದು. ಓಕೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡಿ, ಅದೇ ರೀತಿ ನಿಮಗೆ 9.1 ಇಷ್ಟೊಂದು ಕ್ವೆಶನ್ಸ್ ಇದೆ. ಸೊ ಇಷ್ಟು ಕ್ವೆಶನ್ಸನ್ನು ಕರೆಕ್ಟಾಗಿ ನೀವು ಪ್ರಿಪೇರ್ ಆಗಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಅದಾದ ನೋಡಿ ಇಲ್ಲಿ MCQs ಒಂದು ಕೇಳಿದ್ದಾರೆ. ಅದಾದಮೇಲೆ ಜನರಲ್ ಆ್ಯಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಸೊ ನಿಮಗೆ ಟೋಟಲಿ ಇಲ್ಲಿ ಯು ಹ್ಯಾವ್ ಅರೌಂಡ್ 12 ಕ್ವೆಶನ್ಸ್. ಓಕೆ, ಸೊ ಆ್ಯಂಡ್ 11th and 12th ಕ್ವೆಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಓಕೆ, ಡೈರೆಕ್ಟಾಗಿ ಇದನ್ನು ಕೇಳ್ತಾರೆ. ಸೊ ಫಿಲ್ ದ ಬ್ಲ್ಯಾಂಕ್ಸಲ್ಲೂ ಸಹ ಕೇಳಬಹುದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಇಲ್ಲಿ ಮೆಥಡ್ಸ್ ಆಫ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ಈ ಥರ ಕ್ವೆಶನ್ಸನ್ನು ಅವರು ಯು ಹ್ಯಾವ್ ಎ ಮೆಥಡ್, ವೇರಿಯೇಬಲ್ ಸೆಪರಬಲ್ ಮೆಥಡ್ ಅಂತ, ಇದನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಇದು ಕ್ವೆಶನ್ಸ್ ಎಲ್ಲ ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ 2 or 3 ಮಾರ್ಕ್ಸಲ್ಲಿ ಇದನ್ನು ಕೇಳ್ತಾರೆ. ಓಕೆನಾ? ಸೊ ಅದೇ ರೀತಿ 8 ಒನ್ ಈಸ್ ಅನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್, ಡೈರೆಕ್ಟ್ ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ಇನ್ ಡೈರೆಕ್ಟ್ ಕ್ವೆಶನ್. ಸೊ ಅದೇ ರೀತಿ ನಿಮಗೆ 9th ಕ್ವೆಶನ್ ನೋಡ್ಬೋದು. ಸೊ ಅದಾದಮೇಲೆ ಎಕ್ಸಸೈಸ್ ನಿಮಗೆ ಕೆಲವೊಂದು ಕ್ವೆಶನ್ಸ್ ಇದೆ. ಸೊ ಆ್ಯಂಡ್ ಅದಾದ ನಂತರ ನಿಮಗೆ ನೋಡಿ ಇಲ್ಲಿ ಫುಲ್ ಆಫ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಇದೆ. ಸೊ ಇದನ್ನು ನೀವು ನೋಡ್ಕೊಳ್ಬೇಕು. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್ ವಿತ್ ದಿಸ್ ಚಾಪ್ಟರ್, ಸೊ ನೀವು ಈ ಥರ ಕ್ವೆಶನ್ಸ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಬಿಕಾಸ್ ಒಂದೇ ಥರ ಕ್ವೆಶನ್ಸ್ನ ಓದ್ಕೊಂಡು ನಾನು ಈ ಚಾಪ್ಟರ್ ಪ್ರಿಪೇರ್ ಆಗಿದ್ದೀನಿ ಅಂದರೆ ದಟ್ಸ್ ನಾಟ್ ಗೋನ್ ವರ್ಕ್. ಓಕೆ, ಬಿಕಾಸ್ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಈ ಚಾಪ್ಟರಲ್ಲೇ ಓದಬೇಕು ಅಂದರೆ ನೀವು ಎಲ್ಲ ಕಾನ್ಸೆಪ್ಟ್ಸ್ನೂ ಓದಬೇಕಾಗುತ್ತೆ. ಇಲ್ಲ ನಾನು ಬೇರೆ ಚಾಪ್ಟ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಾನು ಈ ಚಾಪ್ಟರ್ನ ಆಪ್ಷನ್ಸಲ್ಲಿ ಬಿಡ್ತೀನಿ ಅಂತ ಅಂದರೆ ನೀವು ಜಸ್ಟ್ MCQsಗೆ ಪ್ರಿಪೇರ್ ಆದರೆ ದಟ್ ಈಸ್ ಎನಫ್.
ಓಕೆ. ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂದರೆ ಏನು? ಸೊ ಈ ಥರ ಕ್ವೆಶನ್ಸ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಮತ್ತು ಅದರ ಪ್ರೊಸೀಜರ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಸ್ ಹೋಮೋಜಿನಿಯಸ್ ಅಂತ ಶೋ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಈ ರೀತಿ ಕ್ವೆಶನ್ಸ್ನ ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಅದೇ ರೀತಿ ಶೋ ದಟ್ ದಿಸ್ ಹೋಮೋಜಿನಿಯಸ್ ಅಂತ ಹೇಳಿ ಅಲ್ಲೊಂದು ಕ್ವೆಶನ್ ಇತ್ತು. ಅದೇ ರೀತಿ 12th ಒನ್. ಸೊ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಆ್ಯಂಡ್ ಅದಾದಮೇಲೆ ಯು ಹ್ಯಾವ್ ದಿಸ್ ಎಕ್ಸಾಂಪಲ್ 13. ಓಕೆ, ಅದಾದಮೇಲೆ ನಿಮಗೆ ಎಕ್ಸಸೈಸ್ 9.4 ನಿಮಗೆ ಅದೇ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅದಾದ ಇದನ್ನು ನೋಡ್ಕೊಳ್ಳಿ. 17th ಕ್ವೆಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯರ್ MCQ. ಓಕೆ, ಸೊ ಅದಾದಮೇಲೆ 16th ಒನ್ ಇಸ್ ಆಲ್ಸೋ ನೋಡ್ಕೊಳ್ಳಿ. ಮತ್ತು ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯರ್ 5 ಮಾರ್ಕ್. ಓಕೆ, ಇದನ್ನು ಕೇಳ್ತಾರೆ ಖಂಡಿತ, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೀವು ಎಷ್ಟು ಕ್ವೆಶನ್ಸ್ನ ಜಾಸ್ತಿ ಸಾಲ್ವ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಬರೀ 1-2 ಕ್ವೆಶನ್ ನೀವು ಸಾಲ್ವ್ ಮಾಡಿ ನೀವು ಎಕ್ಸಾಮ್ಗೆ ಹೋದರೆ ನಿಮಗೆ ಎಕ್ಸಾಮಲ್ಲಿ ಸ್ಟಕ್ ಆಗುತ್ತೆ. ಓಕೆ, ಸೊ ದಯವಿಟ್ಟು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. MCQs ಏನು ಹೇಳ್ತೀನಿ ಅಂದರೆ, ಈ ಚಾಪ್ಟರ್ ನೀವೇನು ಮಾಡಿಲ್ಲ ಅಂದರೂ ಸಹ ಎಲ್ಲ MCQಸ್ನ ಕರೆಕ್ಟಾಗಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಸಾಲ್ವ್ ಕ್ವೆಶನ್ಸ್. ಓಕೆ, ಸೊ ಈ ವಿಷಯ ನೋಡ್ಕೊಂಡು ಈ ಚಾಪ್ಟ್ರಲ್ಲಿ ಇನಫ್. ಓಕೆ, ಸೊ ನೀವು ಜಾಸ್ತಿ ಕ್ವೆಶನ್ ಸಾಲ್ವ್ ಮಾಡಬೇಕು ಈ ಚಾಪ್ಟ್ರಲ್ಲಿ, ಬಿಕಾಸ್ ಇದು ಸ್ವಲ್ಪ ನ್ಯೂ ಕಾನ್ಸೆಪ್ಟ್ ಅಲ್ಲ ಇಂಟಿಗ್ರೇಷನಿಂದ. ಸೊ ನೀವು ಇಲ್ಲಿ ಇಂಟಿಗ್ರಲ್ನ ಯೂಸ್ ಮಾಡಬೇಕಾಗುತ್ತೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ದಿಸ್ ಚಾಪ್ಟರ್. MCQಸ್ನ ಕರೆಕ್ಟಾಗಿ ಫಸ್ಟ್ ಪ್ರಿಪೇರ್ ಆಗಿ ಅದಾದಮೇಲೆ ನೀವು ಥಿಯರಿ ಕ್ವೆಶನ್ಸ್ಗೆ ಹೋಗಿ. ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.